ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ವಚನಗಳ ಸರಣಿಯನ್ನು ಮುಂದುವರೆಸಲಿದ್ದೇನೆ. ಅದರಲ್ಲಿ ಇಂದು ವಿಡಿಯೋ 36. ಇಂದು ನಾನು ಬಸವಣ್ಣನವರ ವಚನವನ್ನು ಹೇಳಿ ಅದರ ತಾತ್ಪರ್ಯವನ್ನು ಸಹ ಹೇಳುತ್ತೇನೆ. ಸೊ ಫ್ರೆಂಡ್ಸ್, ಹಾಗಾದರೆ ಇನ್ನೇಕೆ ತಡ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಬಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವಾ, ಬಿತ್ತಿ ಬೆಳೆಯಬಹುದೇ ಧರೆಯಿಲ್ಲದೆ, ಜಂಗಮವಿಲ್ಲದೆ ಮಾಡಬಹುದೇ ಲಿಂಗಾರ್ಚನೆಯ, ರೂಢಿಗೀಶ್ವರನ ಭೇದಿಸಬಹುದೇ ಒಡಲಿಲ್ಲದೆ, ನಿರಾಳಕರ್ತು ಕೂಡಲ ಸಂಗಮ ದೇವ, ಜಂಗಮ ಮುಖ ಲಿಂಗವದಾನಾಗಿ ಮತ್ತೊಂದನೆರೆಯನಯ್ಯ. ಈ ವಚನದ ತಾತ್ಪರ್ಯವೇನೆಂದರೆ, ನಿರಾಕಾರನಾದ ಪರಮೇಶ್ವರನನ್ನು ಆರಾಧಿಸಲು ಜಂಗಮವನ್ನೇ ಆರಾಧಿಸುವುದು ಅನಿವಾರ್ಯವಾಗಿರುವುದು. ಜಂಗಮನೇ ಶಿವನ ಸ್ವರೂಪ ಎಂಬುದನ್ನು ಉತ್ತಮವಾದ ಉದಾಹರಣೆಯಿಂದ ಈ ವಚನದಲ್ಲಿ ಬಸವಣ್ಣನವರು ನಮಗೆ ತಿಳಿಸಿದ್ದಾರೆ. ಗೋಡೆ ಇಲ್ಲದೆ ಚಿತ್ರವನ್ನು ಬರೆಯಲು ಸಾಧ್ಯವಾಗುವುದಿಲ್ಲ. ಭೂಮಿ ಇಲ್ಲದೆ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ. ಜಂಗಮನಿಲ್ಲದೆ ಲಿಂಗ ಪೂಜೆಯನ್ನು ಮಾಡಲಾಗದು. ಈಶ್ವರನು ನಿರಾಕಾರನಾಗಿದ್ದಾನೆ. ಅವನನ್ನು ತೃಪ್ತಿಪಡಿಸಲು, ಆಹಾರ ಕೊಡಲು ಅವನಿಗೆ ಶರೀರವೇ ಇಲ್ಲ. ಪರಮಾತ್ಮನು ಪ್ರತ್ಯಕ್ಷನಾಗುವುದಿಲ್ಲ. ಆದುದರಿಂದ ಜಂಗಮ ರೂಪದಲ್ಲಿ ಇರುವ ಶಿವನನ್ನೇ ಆರಾಧಿಸಿ ತೃಪ್ತಿಪಡಿಸುವುದು ಲಿಂಗ ಪೂಜೆ ಎಂದೆನಿಸುವುದು. ಬೇರೆ ಯಾವುದೇ ದಾರಿಯೂ ಇಲ್ಲ ಎಂದು ಬಸವಣ್ಣನವರು ಈ ವಚನದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು? ಈ ವಿಡಿಯೋದ ಬಗ್ಗಿನ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ತಮಗೆ ಮತ್ತೆ ಯಾವ ತರಹದ ವಿಡಿಯೋಗಳು ಬೇಕು, ಯಾವ ಯಾವ ವಿಷಯದ ಮೇಲೆ ವರದಿಗಳನ್ನು ನೀವು ನೋಡುತ್ತೀರಿ ಎಂಬುದರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಾಗರ ಪಂಚಮಿಯ ಬಗ್ಗೆ ತಮಗೆ ತಿಳಿದುಕೊಳ್ಳಬೇಕಾಗಿದ್ದಲ್ಲಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ವಿಡಿಯೋವನ್ನು ಕ್ಲಿಕ್ ಮಾಡಿ. ನಾನು ನಿಮ್ಮನ್ನು ಆ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.